ಜಿಬಿಎಗೆ ಚುನಾವಣೆ ನಡೆಯುವ ಟೈಮ್ ಬಂದೇ ಬಿಡ್ತಾ. ಗ್ರೇಟರ್ ಬೆಂಗಳೂರು ವಿಂಗಡಣೆ ಆಗ್ತಾ ಇದ್ದಂತೆ ಎಲೆಕ್ಷನ್ ನಡೆಯುತ್ತಾ. ಚುನಾವಣಾ ಪ್ರಕ್ರಿಯೆ ಆರಂಭಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇರೋದಾ? ಹಾಗಾದ್ರೆ ಬೆಂಗಳೂರಿನ 5 ಪಾಲಿಕೆಗಳಿಗೆ ಚುನಾವಣೆ ಸನ್ನಿಹಿತವಾಗ್ತಾ ಇದೆಯಾ? 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ನಡೀತಾ ಇದೆ. ಕೆಪಿಸಿಸಿಯಿಂದ ಅರ್ಜಿ ಆಹ್ವಾನಿಸಿದ್ದಾರೆ ಅಧ್ಯಕ್ಷ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇದೆ ಮಹತ್ವದ ಬೆಳವಣಿಗೆ. ಇನ್ನೆರಡು ವಾರದಲ್ಲಿ ಮೀಸಲಾತಿಯ ಅಂತಿಮ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದ್ದು, ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ತಿಂಗಳೇ ಎಲೆಕ್ಷನ್ ಪ್ರಕ್ರಿಯೆ ಆಗಬೇಕು. ತಿಂಗಳ ಅಂತ್ಯಕ್ಕೆ ಜಿಬಿಎ ಚುನಾವಣಾ ಪ್ರಕ್ರಿಯೆ ಚಾಲನೆ ನೀಡಬೇಕು. ಡಿಸೆಂಬರ್ 25ರಂದು ಸುಪ್ರೀಂ ಕೋರ್ಟ್ನಲ್ಲಿ ಜಿಬಿಎ ಎಲೆಕ್ಷನ್ ಅರ್ಜಿ ವಿಚಾರಣೆ ನಡೆಯಲಿದೆ. ಅಷ್ಟರಲ್ಲಿ ನಗರಾಭಿವೃದ್ಧಿ ಇಲಾಖೆ ಮಾಹಿತಿಯನ್ನ ಸಿದ್ಧವಿಟ್ಕೊಳ್ಬೇಕು. ಜಿಲ್ಲಾ ಕಾಂಗ್ರೆಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಜಿಬಿಎ ಎಲೆಕ್ಷನ್ಗೆ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಂಡಿಡೇಟ್ಗೆ ಆಕಾಂಕ್ಷಿ ಜಿಬಿಎ 369 ಸೀಟು ರಿಸರ್ವೇಶನ್ ಆಗದೆ ಇರ್ಬೋದು, ಬಟ್ ಯಾರೆಲ್ಲ ಆಸಕ್ತಿ ಇದ್ದಾರೆ ಅಂತ ನೋಡ್ಲಿಕ್ಕೆ ಅಪ್ಲಿಕೇಶನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಜಡ್ಪಿ ಇಲ್ಲ, ಬರೀ ಕಾರ್ಪೊರೇಷನ್. ಸೊ ಅದು ಬೇರೆ ಜಡ್ಪಿ, ಅದು ಬೇರೆ ಪ್ರೊಸೀಜರ್ ಇದೆ. ಅದು ಒಂದು ನಿನ್ನೆ ಮಿನಿಸ್ಟರ್ ಸತ್ರಗಳು ಮಾತಾಡಿ ಬಿಲ್ಡಿಂಗ್ ಫಂಡ್ 50,000 ರೂಪಾಯಿ, ಜನರಲ್ಗೆ 25,000 ರೂಪಾಯಿ, ವುಮನ್ನು ಮತ್ತು SCಗೆ 25,000. ಅರ್ಜಿ ಇಲ್ಲ, ಅರ್ಜಿ ಫ್ರೀ, ಬಟ್ ಅಪ್ಲಿಕೇಶನ್ ಜೊತೆಗೆ ಬಿಲ್ಡಿಂಗ್ ಕಟ್ಟಬೇಕಲ್ಲ. ನಾನು ಬೆಂಗಳೂರಲ್ಲಿ 2 ಬಿಲ್ಡಿಂಗ್ ಕಟ್ಟಬೇಕು. ಒಂದು ಸರ್ಪಂಟೈನ್ ರೋಡ್ ಇದರದ ಆಫೀಸಿಂದ, ಹರ್ಷ ಹೋಟ್ಲಿಂದ ಕಡೆ, ಆಮೇಲೆ ಅಲ್ಲಿ ಜನತಾದಳದಿಂದ ಆಫೀಸಿಂದ ಬಂತಲ್ಲ ನಮಗೆ ರೇಸ್ ಕೋರ್ಸ್ ರೋಡು, ಅವೆರಡು ಬಿಲ್ಡಿಂಗು ಕಟ್ಟಬೇಕು. ನಾವು ಕಟ್ಟಕ್ಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ 50,000 ರೂಪಾಯಿ ಜನರಲ್ ಅವ್ರಿಗೆ, ವುಮನ್ನು ಮತ್ತು SC ಇಬ್ರು ಅರ್ಜಿ ಹಾಕ್ಬೇಕು. ಚುನಾವಣೆ ಆಯೋಗ ಅವರು ತಮ್ಮ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ನಾವು ನಮ್ಮ ಕಾರ್ಯಕ್ರಮ ಅದರ ಪ್ರಕಾರನೇ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಕೆಲಸ ಮುಗಿಸ್ಲಿಕ್ಕೆ. ಏನಾದರೂ ಸ್ಲಿಪ್ಪೇಜಸ್ ಇದ್ದುಬಿಟ್ರೆ, ಸದ್ಯಕ್ಕೆ ಸ್ಲಿಪ್ಪೇಜಸ್ ಇಲ್ಲ, ಏನಾದರೂ ಇದ್ದುಬಿಟ್ರೆ ಅವರ ಗಮನಕ್ಕೆ ತರ್ತೇವೆ. ಆದರೆ ಪ್ರೆಸೆಂಟ್ಲಿ ವಿ ಆರ್ ಕಾನ್ಫಿಡೆಂಟ್ ದಟ್ ವಿ ವಿಲ್ ಬಿ ಏಬಲ್ ಟು ಸ್ಟಿಕ್ ಟು ದ ಗೈಡ್ಲೈನ್ಸ್ ಆರ್ ದ ಸ್ಕೆಡ್ಯೂಲ್ ಗಿವನ್ ಬೈ ದ ಎಲೆಕ್ಷನ್ ಕಮಿಷನ್. ಸೊ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಇದು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಇಟ್ ಈಸ್ ಆನ್ ಟ್ರ್ಯಾಕ್. ಅದು ಫೈನಲೈಸ್ ಆಗ್ತದೆ. ಸರ್ಕಾರ ತೀರ್ಮಾನ ಮಾಡ್ತಿದೆ. ಆ ಕಮಿಟಿಯಲ್ಲಿ ಗಿವ್ ದ ರಿಪೋರ್ಟ್ ಟು ಗವರ್ಮೆಂಟ್ ಆ್ಯಂಡ್ ಅವರು ತೀರ್ಮಾನ ಮಾಡ್ತಾರೆ. ದ್ಯಾಟ್ ಇಸ್ ದೇರ್. ಅದರ ಆಧಾರದ ಮೇಲೇ ಕೆಲಸ ಆಗಬೇಕು. ಸೊ ಡೆಫಿನೆಟ್ಲಿ ಗವರ್ಮೆಂಟ್ ವಿಲ್ ಬಿ ಟೇಕಿಂಗ್ ಇಟ್ ಅಪ್ ಆ್ಯಂಡ್ ಪ್ರೊವೈಡಿಂಗ್ ದ ರಿಕ್ವೈರ್ಡ್ ಟು ದ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಜಿಬಿಎಗೆ ಚುನಾವಣೆ ನಡೆಸುವಂತ ಟೈಮ್ ಬಂದೇ ಬಿಡ್ತಾ ಅನ್ನಿಸ್ತಾ ಇದೆ. ಸೊ ಸರ್ಕಾರದ ಮಟ್ಟದಲ್ಲಿ ಹೇಗೆ ನಡೀತಾ ಇದೆ ಸಿದ್ಧತೆ? ಎಸ್ ಮ್ಯಾಮ್, 2020ರಿಂದಲೂ ಕೂಡ 300 ಇಡೀ ಪಾಲಿಕೆಗೆ, ಅಂದ್ರೆ 2020ಗೆ ಪಾಲಿಕೆಯ ಅವಧಿ ಮುಗಿಯುತ್ತೆ. ಅದಾದ ನಂತರ ಯಾವುದೇ ರೀತಿಯಾದಂತಹ ಚುನಾವಣೆ ಆಗಿಲ್ಲ. ಅವಾಗ 198 ವಾರ್ಡ್ಗಳಿತ್ತು. ಇದೀಗ ಮೀಸಲಾತಿ ಹಾಗೇನೆ ವಾರ್ಡ್ ಹೀಗೆ ಸಾಕಷ್ಟು ಕಾರಣಗಳನ್ನ ಕೊಟ್ಕೊಂಡು ಎಲ್ಲಾ ಸರ್ಕಾರಗಳು ಕೂಡ ಜಿಬಿಎ ಚುನಾವಣೆನ ಮುಂದೂಡ್ತಾನೆ ಬಂದಿದ್ವು. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತ ನೀಡದೇ ಇದ್ದಂತ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ, ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳು ಸಿಗೋದಿಲ್ಲ. ಹಾಗಾಗಿ ಸ್ಥಳೀಯ ಚುನಾವಣೆಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀಲೇಬೇಕು ಅನ್ನುವಂತಹ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಚುನಾವಣಾ ಆಯೋಗ ಇದೀಗ ಡೇಟ್ ಕೂಡ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವ್ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಯಾವ ಸಂದರ್ಭದಲ್ಲಿ ನಡೀಬೇಕು ಅನ್ನುವಂತಹ ಒಂದು ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗ ನೀಡಿದೆ. ಇದೇ 25ರ ಒಳಗಡೆ ಮೀಸಲಾತಿಯನ್ನ ಪ್ರಕಟ ಮಾಡಬೇಕು. ಈಗಾಗಲೇ ವಾರ್ಡ್ ಮೀಸಲಾತಿ, ವಾರ್ಡ್ ನ ವಿಂಗಡಣೆ ಸಂಪೂರ್ಣವಾಗಿ ಮುಗಿದಿದ್ದು ಸುಮಾರು 369 ವಾರ್ಡ್ಗಳನ್ನ ಈಗಾಗಲೇ ಫೈನಲೈಸ್ ಮಾಡಿದ್ದಾರೆ. 369 ವಾರ್ಡ್ಗಳಿಗೂ ಕೂಡ ಅಂದ್ರೆ ವ್ಯಾಪ್ತಿಯನ್ನು ಕೂಡ ಈಗಾಗಲೇ ಫೈನಲ್ ಮಾಡಿರ್ತಕ್ಕಂಥದ್ದು. ಅದರ ಗಡಿಭಾಗಗಳನ್ನು ಕೂಡ ಫೈನಲ್ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಸೊ 369 ವಾರ್ಡ್ಗಳಿಗೂ ಕೂಡ ಎಲೆಕ್ಷನ್ ನಡೆಸುವಂತಹ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಉತ್ಸುಕತೆಯನ್ನ ತೋರಿಸ್ತಾ ಇದೆ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ನೋಡಬಹುದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಾಂಗ್ರೆಸ್ ನಿಂದ ಅರ್ಜಿ ಆಹ್ವಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಹಣ ಇಲ್ಲ, ಆದ್ರೆ ನಮ್ಗೆ ಫಂಡ್ ಬೇಕು ಕಾಂಗ್ರೆಸ್ ಪಾರ್ಟಿಗೆ. ಹಾಗಾಗಿ ನಾವು ಕಾಂಗ್ರೆಸ್ ನಿಂದ ಯಾರೆಲ್ಲ ಒಂದು ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತಾರೋ ಅಂತಹ ಅಭ್ಯರ್ಥಿಗಳು 50,000 ರೂಪಾಯಿ ಪುರುಷರಿಗೆ ಹಾಗೆ ಮಹಿಳೆಯರಿಗೆ 25,000 ರೂಪಾಯಿಗಳನ್ನ ನೀಡಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಜಿಬಿಎ ಹಾಗೂ
ಬೆಂಗಳೂರು ಚುನಾವಣಾ ಆಯೋಗದ ಒಂದು ಉಸ್ತುವಾರಿಯನ್ನು ಹೊತ್ತಿರುವಂತಹ ಮಹೇಶ್ವರ್ ರಾವ್ ಕೂಡ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಚಾಲನೆಯಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾವೆಲ್ಲ ಒಂದು ಕೆಲಸ ಕಾರ್ಯಗಳಾಗಬೇಕು ಅದು ಆಗ್ತಿದೆ ಅಂತ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕೆಲವು ಕಡೆ ಬಹಳ ಸನ್ನಿಹಿತ ಆಗಿದೆ. ಬಹಳಷ್ಟು ಜನರ ಕನಸು ಕೂಡ DPAಗೆ ಚುನಾವಣೆ ಆಗ್ಬೇಕು ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಕೈಗೆ ಸಿಗ್ತಾ ಇಲ್ಲ, MLAಗಳು ಕೈಗೆ ಸಿಗೋದಿಲ್ಲ. ಹಾಗಾಗಿ ಕಾರ್ಪೊರೇಟ್ಗಳಿದ್ರೆ ಕೆಲಸ ಕಾರ್ಯಗಳು ಅಹವಾಲುಗಳನ್ನ ಸ್ವೀಕರಿಸಬಹುದು ಅಂತ. ಹಾಗಾಗಿ ಚುನಾವಣೆ ನಡೆಯುವಂತಹ ಒಂದು ಸಂದರ್ಭ ಬಂದೇ ಬಿಡ್ತು ಅಂತ ಅನ್ಸುತ್ತೆ ನಯನ. ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.